ಇಲ್ಲಿ ನೆರೆದಿರುವಂತಹ ಯಕ್ಷ ಶಿಕ್ಷಣ ಟ್ರಸ್ಟ್ನ ಗಣ್ಯ ವ್ಯಕ್ತಿಗಳೇ, ಮಕ್ಕಳಿಗೆ ಯಕ್ಷಗಾನಕ್ಕೆ ಹೋಗಲು ಪ್ರೋತ್ಸಾಹಿಸಿ ಸಹಕರಿಸಿದ ಪೋಷಕರೇ, ಶಿಕ್ಷಕರೇ ಹಾಗೂ ಯಕ್ಷಗಾನವನ್ನು ವೀಕ್ಷಿಸಲು ಬಂದಂತಹ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹನಿಪಿ ಶೆಟ್ಟಿ. ನಾನು 10ನೇ ತರಗತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಯಾವರ ಇಲ್ಲಿ ಕಲಿಯುತ್ತಿದ್ದೇನೆ. ಮೊದಲನೆಯದಾಗಿ ನಾನು ಯಕ್ಷ ಶಿಕ್ಷಣ ಟ್ರಸ್ಟ್ ರವರಿಗೆ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಏಕೆಂದರೆ ನಮಗೆ ಯಕ್ಷಗಾನದಂತಹ ಕಲೆಯನ್ನು ಪರಿಚಯಿಸಿ ಕಲಿಸಿ ನಮಗೆ ಇಂತಹ ವೇದಿಕೆಯನ್ನು ನೀಡಿದ್ದಾರೆ. ಇದರಲ್ಲಿ ಅವರ ಕೊಡುಗೆ ತುಂಬ ದೊಡ್ಡದು. ಹಾಗಾಗಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಎಲ್ಲರಿಗೂ ಧನ್ಯವಾದಗಳು. ನಿನ್ನೆ ಇದೇ ವೇದಿಕೆಯಲ್ಲಿ ನಮ್ಮ ಯಕ್ಷಗಾನ ಪ್ರಸಂಗ ಶಿವಲೀಲಾರ್ಣವವನ್ನು ಪ್ರದರ್ಶಿಸಿದ್ದು, ಇದರಲ್ಲಿ ನಾನು 2ನೇ ಅಂಧಕಾಸುರನಾಗಿ ಪಾತ್ರವನ್ನು ವಹಿಸಿದ್ದೆ. ನಮ್ಮ ಯಕ್ಷಗಾನ ಗುರುಗಳಾದಂತಹ ನಿರಂಜನ್ ಸರ್ ಅವರು ನಮಗೆ ಯಾವಾಗಲೂ ಹೇಳ್ತಿದ್ರು, ಯಕ್ಷಗಾನ ಒಂದು ಪರಿಪೂರ್ಣವಾದ ಕಲೆ, ಏಕೆಂದರೆ ಅದರಲ್ಲಿ ಗಾಯನ, ನೃತ್ಯ, ವೇಷಭೂಷಣ, ವರ್ಣಾಲಂಕಾರ ಹಾಗೂ ಸಂಭಾಷಣೆ ಇವೆಲ್ಲವನ್ನು ಒಳಗೊಂಡಿವೆ. ಹಾಗಾಗಿ ಇದು ಒಂದು ಪರಿಪೂರ್ಣವಾದ ಕಲೆ ಅಂತ ಹೇಳ್ತಿದ್ರು. ನಿನ್ನೆ ಯಕ್ಷಗಾನವನ್ನು ಪ್ರದರ್ಶಿಸುವಾಗ ನಾನು ಇದನ್ನು ಹೃದಯದಿಂದ ಅನುಭವಿಸಿದ್ದೇನೆ. ಹಾಗೂ ಕಳೆದ ವರ್ಷ ಕೂಡ ನಾನು ಯಕ್ಷಗಾನದಲ್ಲಿ ಭಾಗವಹಿಸಿದ್ದೆ. ಯಕ್ಷಗಾನದಲ್ಲಿ ಕೃಷ್ಣಾರ್ಜುನ ಕಾಳಗ ಎಂಬ ಪ್ರಸಂಗದಲ್ಲಿ ನಾನು ಅರ್ಜುನ ಪಾತ್ರವನ್ನು ವಹಿಸಿದ್ದೆ. ಕಳೆದ ವರ್ಷ ಯಕ್ಷ ಶಿಕ್ಷಣ ಟ್ರಸ್ಟ್ ಅವರ ಸನ್ನಿವಾಸ ಶಿಬಿರಕ್ಕೂ ಕೂಡ ನಾನು ಹೋಗಿದ್ದೆ. ಅಲ್ಲಿ ನಮ್ಮ ವೇಷಭೂಷಣವನ್ನು, ನಮ್ಮ ವರ್ಣಾಲಂಕಾರವನ್ನು ನಾವೇ ಹೇಗೆ ಮಾಡಿಕೊಳ್ಬೋದು, ವೇದಿಕೆಯಲ್ಲಿ ನಾವು ನಮ್ಮನ್ನು ಹೇಗೆ ಪ್ರದರ್ಶಿಸಬಹುದು ಅನ್ನೋದನ್ನು ಅಲ್ಲಿ ಕಲ್ತಿದ್ದೇವೆ. ಇನ್ನು ಒಂದು ವಿಷಯ ಏನೆಂದರೆ, ಆ ಸನ್ನಿವಾಸ ಶಿಬಿರದಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಎಲ್ಲ ಜನರು ನಮ್ಮನ್ನು ಸ್ವಂತ ಮಕ್ಕಳ ರೀತಿ ನೋಡಿಕೊಂಡಿದ್ದಾರೆ. ಅಲ್ಲಿ ಎಷ್ಟೋ ಜನರ ಮಕ್ಕಳ ಹುಟ್ಟುಹಬ್ಬವನ್ನು ಕೂಡ ಆಚರಿಸಿದರು. ನನ್ನ ಹುಟ್ಟುಹಬ್ಬವನ್ನು ಕೂಡ ನಾನು ಅಲ್ಲಿ ಆಚರಿಸಿದ್ದೆ. ನಮಗೆ ಎಲ್ಲಿಯೂ ನಾವು ಬೇರೆ ಜಾಗದಲ್ಲಿದ್ದೇವೆ ಅಂತ ಅನಿಸ್ಲಿಲ್ಲ. ಎಲ್ಲರೂ ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ರು. ಹಾಗೂ ನಮಗೆ ಅಲ್ಲಿ ಯಕ್ಷಗಾನಕ್ಕೆ ಪ್ರೋತ್ಸಾಹಿಸಲಿಕ್ಕೆ, ಯಕ್ಷಗಾನವನ್ನು ಕಲಿಸ್ಲಿಕ್ಕಂತ ಎಷ್ಟೋ ಜನ ಬರ್ತಿದ್ರು. ಎಲ್ಲರೂ ಉನ್ನತ ಹುದ್ದೆಗಳಲ್ಲಿದ್ದರು. ಡಾಕ್ಟರ್ಗಳು, ಇಂಜಿನಿಯರ್ಸ್ಗಳು, PhD ಮಾಡಿದವರು, IAS ಆಫೀಸರ್ಸ್ಗಳು ಕೂಡ ಬಂದಿದ್ದರು. ಇವೆಲ್ಲರೂ ಯಕ್ಷಗಾನವನ್ನು ಪ್ರೀತಿಯಿಂದ ನಮಗೆ ಪ್ರೋತ್ಸಾಹಿಸಿದಾಗ, ಕಲಿಸಿದ್ದನ್ನು ನೋಡಿ ನಮಗೆ ಒಂದು ಸ್ಫೂರ್ತಿ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ನಮಗೆ ಯಕ್ಷಗಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿದರೆ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಿದ್ದೇನೆ. ಧನ್ಯವಾದಗಳು. ನಮೀಕ್ಷಾ 10ನೇ ತರಗತಿ